ಈಗಾಗಲೇ ಬಿ.ಆರ್. ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯ ಮುಂದೆ ಈ ಬಗ್ಗೆ ಒಂದು ಪಿನ್ ಟು ಪಿನ್ ಡೀಟೇಲ್ ಅನ್ನು ನೀಡಿದ್ದು, ಆದರೆ ಈ ಬಗ್ಗೆ ಸಿಎಂ ಬಳಿ ಜಮೀರ್ ಸ್ಪಷ್ಟನೆಯನ್ನ ನೀಡಿದ್ದಾರಂತೆ. ಈಗಾಗಲೇ ಬಿ.ಆರ್. ಪಾಟೀಲ್ ಅವರು ಸಿಎಂ ಜೊತೆಗೆ ಪಿನ್ ಟು ಪಿನ್ ಮೀಟಿಂಗ್ ನಡೆಸಿದ್ದಾರೆ. ಈ ಒಂದು ವಸತಿ ಗೋಲ್ಮಾಲ್ ಬಗ್ಗೆ ಸಿಎಂ ಜೊತೆ ಬಿ.ಆರ್. ಪಾಟೀಲ್ ಅವರು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ನೀಡಿರುವಂಥದ್ದು. ಈ ಒಂದು ಆರೋಪಕ್ಕೆ ಸಿಎಂ ಬಳಿ ಜಮೀರ್ ಈಗ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಈ ವಿಚಾರದಲ್ಲಿ ತಮ್ಮದೇನು ಪಾತ್ರವಿಲ್ಲ ಎಂದು ವಿವರಣೆಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ. ಪಂಚಾಯತಿ ಹಂತದಲ್ಲಿ ಇದೆಲ್ಲ ನಡೆದಿರುವಂಥದ್ದು, ಅದನ್ನೇ ಈಗ ದೊಡ್ಡದಾಗಿ ಬಿ.ಆರ್. ಪಾಟೀಲ್ ಅವರು ಬಿಂಬಿಸ್ತಿದ್ದಾರೆ. ಇದನ್ನೇ ಮಾಧ್ಯಮಗಳ ಬಳಿಯೂ ಮಾತನಾಡ್ತಿದ್ದಾರೆ. ದಾಖಲೆ ಸಮೇತ ಉತ್ತರ ಕೊಟ್ಟ ಜಮೀರ್ ಅಹ್ಮದ್ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಜಮೀರ್ ಅಹ್ಮದ್ ಅವರು ಬಿ.ಆರ್. ಪಾಟೀಲ್ ಬರದೆ ಪತ್ರವನ್ನು ಕೊಟ್ಟ ಒಂದು ಜಮೀರ್ ಅಹ್ಮದ್ ಅವರು ಬರೆದ ಪತ್ರದ ಅನುಸಾರವೇ ಮನೆ ಹಂಚಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ವಿವರವಾಗಿ ಜಮೀರ್ ಅಹ್ಮದ್ ಮಾಹಿತಿಯನ್ನ ನೀಡಿರುವಂಥದ್ದು. ಜಮೀರ್ ಸ್ಪಷ್ಟನೆಗೆ ಕನ್ವಿನ್ಸ್ ಆದ ಸಿಎಂ ಸಿದ್ದರಾಮಯ್ಯ ಶಾಸಕರ ಬೇಡಿಕೆ ಕಡೆಗಣಿಸದಂತೆ ಜಮೀರ್ಗೆ ಸಿಎಂ ಸಲಹೆಯನ್ನ ನೀಡಿರುವಂಥದ್ದು. ಅಲ್ಲ ಸಿಎಂ ಅವ್ರು ಬಿ.ಆರ್. ಪಾಟೀಲ್ ಅವ್ರು ಬರಕ್ಕೆ ಹೇಳಿದ್ರೆ ಚರ್ಚೆ ಆಗಲಿಲ್ಲ. ಏನು ಚರ್ಚೆ ಇಲ್ಲ ಅಂದರೆ ಹೈಕಮಾಂಡ್ ಸೂಚನೆ ನೀಡಿತಂತೆ. ಏನಂತ ಯಾರು ಇಲಾಖೆ ಬಗ್ಗೆ ಬಿ.ಆರ್. ಪಾಟೀಲ್ ಅವರು ಆರೋಪ ಮಾಡಿದಾರಲ್ಲ ಸರ್, ಅದ್ರ ಬಗ್ಗೆ ಇಲ್ಲ ಬಗ್ಗೆ ಏನು ಚರ್ಚೆ ಆಗಲಿಲ್ಲ ಸರ್. ಏನು ಮೀಟಿಂಗ್ ಏನಾದ್ರು ಆಯ್ತಾ ಸರ್? ಯಾವ ಮೀಟಿಂಗ್ ಇಲ್ಲ, ಯಾವ ಮೀಟಿಂಗ್ ಅಲ್ಲ ಸಿಎಂ ಅವ್ರು ಬಿ.ಆರ್. ಪಾಟೀಲ್ ಅವ್ರು ಬರಕ್ಕೆ ಹೇಳಿದ್ರೆ ಅಂತ ಗೊತ್ತಿಲ್ಲ.